ಮೇಡಮ್ ಸರ್ ಚೆನ್ನಾಗಿತ್ತು. ಡೆವಿಲ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿತ್ತಾ? ಡೆವಿಲ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸೂಪರ್ ಆಗಿದ್ಯಾ? ಚೆನ್ನಾಗಿದೆ ಬಿಡಿ. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಚೆನ್ನಾಗಿದ್ಯಾ? ಮ್ಯಾಮ್ ಹೇಗಿತ್ತು ಸಿನಿಮಾ? ಸೂಪರ್. ಸೂಪರಾ? ಸರ್ ಹೇಗಿತ್ತು ಸಿನಿಮಾ? ಸೂಪರ್ ಸಿನಿಮಾ ಸೂಪರಾ? ಸರ್ ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಮ್ಯಾಮ್ ಹೇಗಿತ್ತು ಸಿನಿಮಾ? ಸಿನಿಮಾ ಚೆನ್ನಾಗಿತ್ತು. ಬ್ರೋ ಹೇಗಿತ್ತು? ಚೆನ್ನಾಗಿತ್ತು. ಬ್ರೋ ಡೆವಿಲ್ ಮೂವಿ ಹೇಗಿತ್ತು? ಚೆನ್ನಾಗಿದೆ ಸರ್. ಡೆವಿಲ್ ಮೂವಿ ಹೇಗಿತ್ತು ಬ್ರೋ? ಮೂರನೇ ಸರಿ ಬಂದಿದ್ದೀನಿ. ಮೂರನೇ ಸತಿ ಡೆವಿಲ್ ಮೂವಿ ಹೇಗಿತ್ತು ಬ್ರೋ? ಅಣ್ಣ ಸಖತ್ತಾಗಿತ್ತು. ಆ ಮೂವಿ ಮಾಡಿದ್ದು ಬಾಸ್ಗೆ ಜೈಕಾರ ಹಾಕ್ಬೇಕಣ್ಣ. 2 ಸತಿ ನೋಡಿದೀವಿ ಅಣ್ಣ. ಡಬಲ್ ಆ್ಯಕ್ಟಿಂಗ್ ಅಣ್ಣ. ಆದರೆ ಲಾಸ್ಟ್ ದಿನಲ್ಲಿ ಅವ್ರಿಗೆ ಅವ್ರ ತಂದೆಗೆ ಕನ್ಫ್ಯೂಸ್ ಆಗಿಬಿಟ್ಟು ಡೆವಿಲು ಕೃಷ್ಣ ಇರ್ತಲ್ಲ, ಡೆವಿಲ್ಗೆ ಹೊಡಿತಾನಣ್ಣ. ಅವಾಗ ಫುಲ್ ಮೂವಿನೇ ಆಗೋಗುತ್ತೆ. ಇದು ಯಾವಾಗ ರಿಲೀಸ್ ಆಗ್ತಾರೋ ಅವ್ರ ಹತ್ರ ನಾನು ಒಂದು ಸತಿ ಸೆಕೆಂಡ್ ಇಸ್ಕೋಬೇಕಂತ ಕನ್ಸು ಕಟ್ಕೊಂಡಿದ್ದೀನಿ. ಸರಿ ಅಣ್ಣ, ಥ್ಯಾಂಕ್ ಯು. ಬ್ರೋ ಡೆವಿಲ್ ಮೂವಿ ಬಗ್ಗೆ ಏನು ಹೇಳ್ತೀರಾ? ಬ್ರೋ ಡೆವಿಲ್ ಅಂತ ಮಾತಾಡೋಂಗಿಲ್ಲ ಬ್ರೋ. ನಾನ್ ಸ್ಟಾಪು ಮಸ್ತಾಗಿರುತ್ತೆ ಬ್ರೋ. ಏನಲ್ವಾ ಬ್ರೋ, ಮೂವಿ ನೋಡ್ಬೇಕಂದ್ರೆ ಲೆಕ್ಕಾಚಾರದಲ್ಲಿ ಬ್ರೋ ಇವಾಗ ಹೋಗ್ತಾಯಿದ್ದೀನಿ, ಮಸ್ತಾಗಿರುತ್ತೆ ಬ್ರೋ. ಮಾತಾಡೋಂಗಿಲ್ಲ ಬ್ರೋ, ಯಾವ ಲೆಕ್ಕಾಚಾರದಲ್ಲಿ ಇದ್ರು ಯೂಸ್ಫುಲ್ ಬ್ರೋ. ಅದು ಹೇಳಬೇಡ. ಡೆವಿಲ್ ಲುಕ್ ಹೇಗಿರುತ್ತೆ ಬ್ರೋ? ಲುಕ್ ಅಂತ ಮಾಡೋಲ್ಲ ಬ್ರೋ. ಇವಾಗ ನೋಡ್ಕೊಂಬರ್ತೀನಿ ಬ್ರೋ. ಇವಾಗ ನೋಡ್ಕೊಂಬಂದು ಮಾತಾಡ್ತೀನಿ ಬ್ರೋ ನಿಮ್ಮ ಹತ್ರ. ಆ ಥರ ಖರಾಬಾಗಿದೆ ಬ್ರೋ. ನಾನು ನೋಡ್ಕೊಂಬಂದು ಮಾತಾಡ್ತೀನಿ ಬ್ರೋ ನಿಮ್ಮ ಹತ್ರ. ಡಿ ಬಾಸ್ ರಿಲೀಸ್ ಆದರೆ ಏನು ಮಾಡ್ತೀರಾ ಬ್ರೋ? ಬ್ರೋ ಹಬ್ಬ ಮಾಡ್ತೀವಿ ಬ್ರೋ. ಯಾವ ಥರ ಮಾಡ್ತೀವಿ ಅಂದರೆ ಬ್ರೋ, ಕನ್ಸಲ್ಲೂ ಅಂದ್ಕೊಂಬಾರ್ದು. ಯಾವ ಥರ ಲೆಕ್ಕಾಚಾರ ಅಂದರೆ ಡಿ ಬಾಸ್ ಈಸ್ ಬೆಸ್ಟ್ ಆಫ್ ಬೆಸ್ಟು. ಹೇಳಲ್ವ ಬ್ರೋ, ಮಾತೇ ಇಲ್ಲ ಬ್ರೋ. ಅವ್ರು ರಿಲೀಸ್ ಆಗ್ಬಿಟ್ರೆ ಸಾಕು ಅಂತ ನಾವು ಕಾಯ್ತಾ ಇದ್ದೀವಿ ಬ್ರೋ. ಒಟ್ಟಿನಲ್ಲಿ ರಿಲೀಸ್ ಆಗಬೇಕು ಬ್ರೋ. ನಾನು ಅಂದರೆ ಲೆಕ್ಕಾಚಾರದಲ್ಲಿ ಬ್ರೋ, ನನ್ನ ಲೆಕ್ಕಾಚಾರದಲ್ಲಿ ಡಿವಿಲ್ ರಿಲೀಸ್ ಆಗಬೇಕು, ಲೆಕ್ಕಾಚಾರದಲ್ಲಿ ಬಾಸ್ ರಿಲೀಸ್ ಆಗಬೇಕು. ಆ ಥರ ಹೇಳಿದ್ಮೇಲೆ ಥ್ಯಾಂಕ್ಸ್ ಬ್ರೋ.